ಅದು ಅವ್ರಿಗೆ ಕೇಳಬೇಕು, ನನಗೆ ಕೇಳಿದ್ರೆ. ಒಂದು ನಿಮಿಷ ತಾಳಪ್ಪ. ಒಬ್ಬನೇ ಸೋಮಣ್ಣ ಆ ಥರ ಡಿಸಿಷನ್ ತೊಗೊಂಡು ಇನ್ನೊಬ್ಬ ಸೋಮಣ್ಣನ ಹುಡುಕೋಕ್ಕಾಗೋದಿಲ್ಲ ತಿಳ್ಕೊಳ್ಳಿ. ಸ್ವಲ್ಪ ತಾಳಿ ಇಲ್ಲಿ. ಹೈಕಮಾಂಡನ್ನು ನಾನು ಗೆದ್ದ ನಿಂತಿದ್ರೆ ಏನಾಗ್ತಾಯಿದೆ ಅಂತ ದೇಶಕ್ಕೆ ಗೊತ್ತಿದೆ. ಗೋವಿಂದರಾಜನಗರ ಇನ್ನೊಂದು ತುಮಕೂರು ಯಾಕೆ ಆಗಬಾರ್ದು ಅಭಿವೃದ್ಧಿಗೆ? ಆ ಥರ ಏನು ಯೋಚನೆ ಮಾಡಿದಾರೋ ಗೊತ್ತಿಲ್ಲ ಅವರು. ನಾನು ಇದೆಯಲ್ಲ ನನ್ನ ಕ್ಷೇತ್ರ, ನನ್ನ ಹೆಸರು ಮೇಲೆ ಏನಾಗಿದೆ ಅನ್ನೋದು ನೀವು ಒಂದು ಸಾರಿ ಹೋಗಿ ಬನ್ನಿ. ಹಾಗಾಗಿ ನಾನು ಒಬ್ಬ ಕೆಲಸಗಾರ, ನನಗೆ ಅಡ್ಡ ಕಟ್ಟಾಕೋದು ಕುಂತ್ಕೊಳ್ಳೋನಲ್ಲ. ಹೈಕಮಾಂಡ್ ಏನು ತೀರ್ಮಾನ ಮಾಡ್ತೋ ಅದು ಮಾಡ್ತೀನಿ. ನನಗೆ ಗೋವಿಂದರಾಜನಗರನೇ ಕೊಟ್ಟಿದ್ದೀವೆಲ್ಲ ಗೊತ್ತಾಯ್ತಾ? ನೀವಾಗ ಬರೋರು ನಾವು ಹುಡಿಕೊಂಡು 100 ಸಾರಿ ಬಂದಿದ್ದೀನಿ ಮಠಕ್ಕೆ, ಬರ್ತೀರಾ ನೀವು? ಹಾಗಾಗಿ ಅದು ನಂಗೆ ಗೊತ್ತಿಲ್ಲ. ಅದು ಹೈಕಮಾಂಡ್ನವರು ನನ್ನ ಅರ್ಹತೆಯನ್ನು ಗಮನಿಸಿ ಏನಾದ್ರು ಕೊಟ್ಟರೆ ಮಾಧುಸ್ವಾಮಿಯವರು, ನಾವು ಇಡೀ ಪಕ್ಷ ಅನ್ನೋದಕ್ಕಿಂತ ಹೆಚ್ಚಾಗಿ ದೇಶಕ್ಕೆ ಮೋದಿಯವರ ಅವಶ್ಯಕತೆಗೆ ನಾವೆಲ್ಲ ಒಟ್ಟಾಗಿ ಕಂಕಣ ಬದ್ಧ ಕೆಲಸ ಮಾಡ್ತೀವಿ. ಥ್ಯಾಂಕ್ ಯು. ಅದು ಅವ್ರಿಗೆ ಕೇಳಬೇಕು, ನನಗೆ ಕೇಳಿದ್ರೆ. ಒಂದು ನಿಮಿಷ ತಾಳಪ್ಪ. ಒಬ್ಬನೇ ಸೋಮಣ್ಣ ಆ ಥರ ಡಿಸಿಷನ್ ತೊಗೊಂಡು ಇನ್ನೊಬ್ಬ ಸೋಮಣ್ಣನ ಹುಡುಕೋಕ್ಕಾಗೋದಿಲ್ಲ ತಿಳ್ಕೊಳ್ಳಿ. ಸ್ವಲ್ಪ ತಾಳಿ ಇಲ್ಲಿ. ಹೈಕಮಾಂಡನ್ನು ನಾನು ಗೆದ್ದ ನಿಂತಿದ್ರೆ ಏನಾಗ್ತಾಯಿದೆ ಅಂತ ದೇಶಕ್ಕೆ ಗೊತ್ತಿದೆ. ಗೋವಿಂದರಾಜನಗರ ಇನ್ನೊಂದು ತುಮಕೂರು ಯಾಕೆ ಆಗಬಾರ್ದು ಅಭಿವೃದ್ಧಿಗೆ? ಆ ಥರ ಏನು ಯೋಚನೆ ಮಾಡಿದಾರೋ ಗೊತ್ತಿಲ್ಲ ಅವರು. ನಾನು ಇದೆಯಲ್ಲ ನನ್ನ ಕ್ಷೇತ್ರ, ನನ್ನ ಹೆಸರು ಮೇಲೆ ಏನಾಗಿದೆ ಅನ್ನೋದು ನೀವು ಒಂದು ಸಾರಿ ಹೋಗಿ ಬನ್ನಿ. ಹಾಗಾಗಿ ನಾನು ಒಬ್ಬ ಕೆಲಸಗಾರ, ನನಗೆ ಅಡ್ಡ ಕಟ್ಟಾಕೋದು ಕುಂತ್ಕೊಳ್ಳೋನಲ್ಲ. ಹೈಕಮಾಂಡ್ ಏನು ತೀರ್ಮಾನ ಮಾಡ್ತೋ ಅದು ಮಾಡ್ತೀನಿ. ನನಗೆ ಗೋವಿಂದರಾಜನಗರನೇ ಕೊಟ್ಟಿದ್ದೀವೆಲ್ಲ ಗೊತ್ತಾಯ್ತಾ? ನೀವಾಗ ಬರೋರು ನಾವು ಹುಡಿಕೊಂಡು 100 ಸಾರಿ ಬಂದಿದ್ದೀನಿ ಮಠಕ್ಕೆ, ಬರ್ತೀರಾ ನೀವು? ಹಾಗಾಗಿ ಅದು ನಂಗೆ ಗೊತ್ತಿಲ್ಲ. ಅದು ಹೈಕಮಾಂಡ್ನವರು ನನ್ನ ಅರ್ಹತೆಯನ್ನು ಗಮನಿಸಿ ಏನಾದ್ರು ಕೊಟ್ಟರೆ ಮಾಧುಸ್ವಾಮಿಯವರು, ನಾವು ಇಡೀ ಪಕ್ಷ ಅನ್ನೋದಕ್ಕಿಂತ ಹೆಚ್ಚಾಗಿ ದೇಶಕ್ಕೆ ಮೋದಿಯವರ ಅವಶ್ಯಕತೆಗೆ ನಾವೆಲ್ಲ ಒಟ್ಟಾಗಿ ಕಂಕಣ ಬದ್ಧ ಕೆಲಸ ಮಾಡ್ತೀವಿ. ಥ್ಯಾಂಕ್ ಯು.